ಗಲ್ಲಿಲಿ ನಾಯಿಗಳಿದ್ರು ಡೆಲ್ಲಿಲಿ ಮೋದಿಲಿರಬೇಕು. ದೇಶಕ್ಕೋಸ್ಕರ ಮೋದಿಗೆ ಐ ಆಮ್ ಬಿಗ್ ಫ್ಯಾನ್. ನಮ್ಮ ಇಂಡಿಯನ್ ಆರ್ಮಿಗೆ ಏನೇನು ಮಾಡಿಲ್ಲ. ಮೋದಿ ಬರೋವರೆಗೂ ರಾಮನೇ ಕಾಯ್ಕೊಂಡು ಜೊತೆಲಿ ಬಂದಿದ್ದಾನೆ. ಆದರೆ ಅದು ಮೋದಿ ರಾಮಂದ್ರ ಅಂತಾನೆ ಕರೀರಿ, ಪರವಾಗಿಲ್ಲ, ಬೇಜಾರಾಗಲ್ಲ. 15 ಲಕ್ಷ ಅಕೌಂಟ್ಗೆ ಹಾಕೋವರೆಗೂ ಮೋದಿನ ಅಧಿಕಾರದಿಂದ ಇಳಿಸಲ್ಲ. ಆಲೂಗೆಡ್ಡೆ ಮಿಷಿನಲ್ಲಿ ಬಿಟ್ಬಿಟ್ಟು ಗೋಲ್ಡ್ ಬರೋವರೆಗೂ ರಾಹುಲ್ ಗಾಂಧಿಗೆ ಅಧಿಕಾರ ಕೊಡಲ್ಲ ಅಂತ ಜನರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅವ್ರು ಕೊಡೋ ಪುಕ್ಸಟ್ಟೆ 2,000 ರೂಪಾಯಿಂದನೇ ನಾವು ಸಂಸಾರ ನಡೆಸಿಸ್ತಿರಂಗೆ ಅಂತ ಅನ್ನಿಸ್ತಿದ್ದಾರೆ. ಕಾಂಗ್ರೆಸ್ ಅವ್ರು ರ್ಯಾಲಿ ಹೋಗ್ತಿದ್ರೆ ಮಾತ್ರ ಯಾಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರುತ್ತೆ. ಅಲ್ಲಾಹ್ ಅಕ್ಬರ್ ಬೋಲು ಹೇಳದ ಬಿಡಿ, ಅಲ್ಲಾಹ್ ಅಕ್ಬರ್ ಅಂತ. ಅವ್ರು ನಂಬ್ತಾರೆ ಧೈರ್ಯವಾಗಿ ಜೈ ಶ್ರೀರಾಮ್ ಅಂತ ಕೂಗಕ್ಕಾಗತ್ತಾ? ಒಂದೇ ಒಂದು ಕೇಳೋದು, ಹುಡುಗಿ ಲವ್ವೇ ಮಾಡಿತ್ತು, ಲವ್ ಮಾಡಲ್ಲ ಅಂದರೆ ಸಾಯಿಸ್ಬಿಡ್ತಾರಾ? ತಿರೋ ರಾಜಕಾರಣಿಗಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲೇ ಇಲ್ವಾ? ಅವ್ರ ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದೀರ ಬಿಟ್ಕೊಟ್ಟಿರ್ತಿದ್ರ ಸರ್? ವೈ ನಾಟ್ ಮೋದಿ? ಅದನ್ನು ನಾನು ನಿಮ್ಗೆ ಕೇಳ್ಬೋದು. ನಿಮಗೆ ಸಿಂಪಲ್ಲಾಗಿ ನಾನು ಹೇಳ್ಬೋದು, ಇವತ್ತು ನೀವು ಬಂದು ಧೈರ್ಯದಿಂದ ಇಲ್ಲಿ ನಮಗೆ ಕೇಳ್ತಿದ್ದೀರಾ ಪ್ರಶ್ನೆ ಅಲ್ವಾ ಮೋದಿ ಸರ್ಕಾರ ಇರೋದಕ್ಕೆ. ನಾವು ಚಿಕ್ಕವರಿದ್ದಾಗ ನಾವು ಕೇಳಿದ ಮಟ್ಟಿಗೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಬಾಂಬ್ ಅಟ್ಯಾಕ್ ಆಯಿತು, ನಮ್ಮ ಮೈಸೂರಲ್ಲಿ ಟೆರರಿಸ್ಟ್ಗಳಿದ್ರು, ಸುಮಾರನ್ನ ಕಣ್ಣಾರೆ ನೋಡಿದ್ದೀವಿ. ಇದು 10 ವರ್ಷದಲ್ಲಿ ನಮಗಿಲ್ಲೆಲ್ಲರ ಆ ಥರದ್ದು ಬೆಳವಣಿಗೆ ಆಗಿದೆಯಾ? ನಾನು ನಿಮಗೆ ಕೇಳಬೇಕಲ್ವಾ. ನಾನೊಂದು ನ್ಯೂಸಲ್ಲಿ ನೋಡ್ತಿದ್ದೆ, ತುಂಬ ಒಬ್ಬ ವಿದ್ಯಾವಂತ ಒಂದು ಮಾತಾಡ್ತಿದ್ದ. ಅದನ್ನು ನಾನು ನೋಡಿದ ಮಟ್ಟಿಗೆ ನಿಮ್ಗೊಂದು ಹೇಳ್ತೀನಿ. ಏನು ಅಂತ ಅಂದರೆ, ಜನರು ಮನಸ್ಸಲ್ಲಿ ಏನಿದೆ ಅನ್ನೋ ಒಂದು 2 ಲೈನಲ್ಲಿ ಹೇಳ್ದ. ಏನು ಅಂತ ಅಂದರೆ, 15 ಲಕ್ಷ ಅಕೌಂಟ್ಗೆ ಹಾಕೋವರೆಗೂ ಮೋದಿನ ಅಧಿಕಾರದಿಂದ ಇಳಿಸಲ್ಲ. ಆಲೂಗೆಡ್ಡೆ ಮಿಷಿನಲ್ಲಿ ಬಿಟ್ಬಿಟ್ಟು ಗೋಲ್ಡ್ ಬರೋವರೆಗೂ ರಾಹುಲ್ ಗಾಂಧಿಗೆ ಅಧಿಕಾರ ಕೊಡಲ್ಲ ಅಂತ ಜನರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬರೀ 15 ಲಕ್ಷನ ಅವ್ರು ಏನಂತ ಹೇಳಿದ್ದು ಅಂತ ಅಂದರೆ, ಮೋದಿಯವರು ಸ್ವಿಸ್ ಬ್ಯಾಂಕಲ್ಲಿರೋ ಟಾಪ್ ಬಾಟಮ್ 4 ಅವ್ರದ್ದು ಅಕೌಂಟ್ನ ತೆಗ್ಸಿದ್ರೆ ಪ್ರತಿಯೊಬ್ಬರು ಅಕೌಂಟ್ಗೂ 15 ಲಕ್ಷ ಹಾಕ್ಬೋದು ಅಂತ. ಅವ್ರು ಎಲ್ಲೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿಲ್ಲ. ಕೆಲ ವಿದ್ಯಾವಂತರು ಅವ್ರವ್ರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮೋದಿಯವ್ರಿಗೆ ಕೆಟ್ಟದಾಗಿ ವ್ಯೂ ಮಾಡ್ತಾರೆ. ನಾವೇ ನೋಡಿದ ಮಟ್ಟಿಗೆ ಎಷ್ಟು ಸತಿ ಭಾರತದ ಮೇಲೆ ಅಟ್ಯಾಕ್ ಆಗಿದೆ, ಮೋದಿಯವ್ರು ಬಂದಾಗಿಂದ ಎಷ್ಟು ಸತಿ ಭಾರತದ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಪುಲ್ವಾಮಾ ಒಂದು. ಇವಾಗ ಏನು ಗೊತ್ತಾ, ಸೆಕ್ಯೂರಿಟಿ ಇಲ್ಲದ ಒಂದು ಕಡೆ ಸೆಕ್ಯೂರಿಟಿ ಬ್ರೀಚ್ ಆಗುತ್ತೆ, ಅದು ತಕ್ಕಂಥ ಉತ್ತರ ಕೊಟ್ಟಿದ್ದೀವಿ. ಗಲ್ಲಿಲಿ ನಾಯಿಗಳಿದ್ರು ಡೆಲ್ಲಿಲಿ ಮೋದಿಲಿರಬೇಕು ಅನ್ನೋದು ಜನ ಡಿಸೈಡ್ ಮಾಡಿದ್ದಾರೆ. ಕರೆಕ್ಟ್, ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವತ್ತು ಅವ್ರು ಬಂದಾದಮೇಲೆ ಸೋಷಿಯಲ್ ಮೀಡಿಯಾ ಎಷ್ಟು ಇದಾಗಿದೆ. ಎಲ್ಲರೂ ಏನಂತಾರೆ, ಇಬ್ಬರು ಮೋದಿ ಸರ್ಕಾರ ಬಂದಾದಮೇಲೆ ಇಂಪ್ರೂವ್ ಆಗಿರೋದು ಅದಾನಿ ಮತ್ತು ಅಂಬಾನಿ. ಅವರಿಬ್ಬರು ಕಂಪ್ನಿ ಕೆಳಗಡೆ ಎಷ್ಟು ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಯಾರು ಯೋಚನೆ ಮಾಡಿದ್ರ? ನಾವು ಎಂಥ ಸಮಾಜದಲ್ಲಿ ಇದ್ದೀವಿ, ಎಂಥ ಕೋಮುವಾದಿ ಸಮಾಜದಲ್ಲಿ ಕರ್ನಾಟಕದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ, ಇಷ್ಟು ದಿನ ಗಂಡು ಮಕ್ಕಳು ಮನೇಲಿ ದುಡ್ದೇ ಇಲ್ವೇನೋ, ಅವ್ರು ಕೊಡೋ ಪುಕ್ಸಟ್ಟೆ 2,000 ರೂಪಾಯಿಂದನೇ ನಾವು ಸಂಸಾರ ನಡೆಸಿಸ್ತಿರಂಗೆ ಅಂತ ಅನ್ನಿಸ್ತಿದ್ದಾರೆ. ಅದನ್ನೇ ಕರೆಕ್ಟಾಗಿ ಯೋಚನೆ ಮಾಡಿ ಸರ್. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ 2,000 ರೂಪಾಯಿ ನಿಮ್ಗೆ ಅವಶ್ಯಕತೆ ಇದೆಯಾ? ಯಾರಿಗೂ ಇಲ್ಲ. ಕೊಡೋ 2,000 ರೂಪಾಯಿಗೋಸ್ಕರ ಎಷ್ಟು ಚುಚ್ಚಿ ಮಾತಾಡ್ತಾರೆ. 2,000 ರೂಪಾಯಿ ನಾವು ಕೊಟ್ಟಿದ್ದೀವಿ, 2,000 ರೂಪಾಯಿ ನಾವು ಕೊಟ್ಟಿದ್ದೀವಿ. ಏನಕ್ಕೆ? ಮನೇಲಿ ಯಾವತ್ತೂ ಒಂದು ಹೆಂಗಸು ದುಡ್ದು ಸಂಸಾರ ನಡೆಸೇ ಇಲ್ವಾ? ಕೊಡೋ 2,000 ರೂಪಾಯಿಂದನೇ ಸಂಸಾರ ನಡೀತಿದೆಯಾ? ಮತ್ತು ಏನಂತಾರೆ, ನಾವು ಅಕ್ಕಿ ಕೊಡ್ತಿದ್ದೀವಿ. ಇನ್ನೊಂದು, ಅಕ್ಕಿನ ಸಿದ್ದರಾಮಯ್ಯ ಬಂದ ಅಂದ್ಬಿಟ್ಟು ಕೊಡ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಚಿಕ್ಕವರಿದ್ದ ನಮ್ಮ ಅಮ್ಮನ ಜೊತೆ ಹೋಗಿ ಸೊಸೈಟಿಲಿ ರೇಷನ್ ಇಸ್ಕೊಂಬರ್ತಿದ್ವಿ. 10 kg ಕೊಟ್ಟರು, ಎಷ್ಟು ದಿನ ಕೊಟ್ಟರು? ನಾವು ಒಂಚೂರು ತಿಳ್ಕೊಬೇಕು ವಿದ್ಯಾವಂತರಾಗಿ. ಮತ್ತು ನಾವು ಚಿಕ್ಕವರಿದ್ದಾಗ ನಮಗೆ ಅನ್ನಿಸ್ತಿತ್ತು, ನಮ್ಮ ಹಿಂದೂ ರಾಜರು ಏನೂ ಮಾಡೇ ಇಲ್ವಾ? ನಾವು ಹಿಸ್ಟ್ರಿ ಓದಬೇಕಾದ್ರೆ ಏನೆಲ್ಲ ಮೊಘಲ್ಸು ಬರೀ ಮುಸ್ಲಿಮ್ ಅವ್ರದ್ದೇ ಬರ್ತಿತ್ತು. ಆದರೆ ಇವಾಗಿನ ಮಕ್ಕಳು ಓದೋ ಇದ್ರದಕ್ಕೂ ಮುಂಚೆ ನಾವು ಓದಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಸತ್ಯ ಗೊತ್ತಾಗಿದೆ ನಮಗೆ. ಜನರು ಒಪ್ಕೋಬೇಕು, ಇಲ್ಲ ಅಂದರೂ ಸತ್ಯ, ಇಲ್ಲದೆ ಹೋದರೂ ಸತ್ಯ. ನಮ್ಮ ಮೈಸೂರು ರಾಜರು ಏನೂ ಮಾಡೇ ಇಲ್ಲ, ಬರೀ ಟಿಪ್ಪು ಸುಲ್ತಾನೇ ಫೈಟ್ ಮಾಡಿದ್ದು. ಇದು ನಮ್ಗೆ ಹೇಳ್ಕೊಟ್ಟಿರೋದು ಮುಂಚೆ ಸ್ಕೂಲಲ್ಲಿ. ನಮ್ಮ ಹಿಂದೂ ರಾಜರು ಏನೂ ಮಾಡೇ ಇಲ್ಲ, ಎಲ್ಲ ಬರೀ ಮೊಘಲ್ಸೇ ಮಾಡಿರೋದು. ಇವಾಗ ನಮ್ಮ ಮಕ್ಳಿಗೂ ನಾವು ಓದಿರೋದೇನೇ ತಪ್ಪು ಅಂತ ಪ್ರೂವ್ ಆಗಿದೆ. ನಾವು ಓದಿರೋದು ನಮ್ಮ ಮಕ್ಳುಗಳ ಮುಂದೆ ನಾವು ಅವಿದ್ಯಾವಂತರು ಅಂತ ತೋರಿಸ್ಕೊಟ್ಟಿದ್ದಾರೆ ಮೋದಿಯವರು. ಅದಕ್ಕೆ ನಾವು ತಪ್ಪು ಅಂತ ಪ್ರೂವ್ ಮಾಡಬೇಡ್ದು, ಸತ್ಯ ತಿಳ್ಕೊಳ್ಳೋಕೆ ಖುಷಿ ಪಡಬೇಕು ಯಾವಾಗಲೂ. ಎಜುಕೇಷನ್ ಸಿಸ್ಟಮಿಂದ ಹಿಡ್ದು ನಮ್ಮ ಇಂಡಿಯನ್ ಆರ್ಮಿಗೆ ಏನೇನು ಮಾಡಿಲ್ಲ. ನಾನೇ ನಮ್ಮ ಊರಿಗೆ ಜಾತ್ರೆ ಟೈಮಲ್ಲಿ ಹೋದಾಗ, ನಾವು ಸಿಟಿಲಿ ಹುಟ್ಟು ಬೆಳೆದಿರ್ತಿದ್ವಿ, ಟಾಯ್ಲೆಟ್ಗೆ ನಾವು ಊರೊಳಗಡೆ ನಡ್ಕೊಂಡು ಹೋಗ್ಬೇಕಾಯ್ತು. ಇವತ್ತು ನಮ್ಮದು ಅರಸೀಕೆರೆ ತುಂಬಾಪುರ ಅಂತ ಊರು ಸಮೇತ ಹೇಳ್ತೀನಿ,
ಎಷ್ಟು ಚೆನ್ನಾಗಿ ಟಾಯ್ಲೆಟ್ಗಳು ಕಟ್ಟಿದ್ದಾರೆ. ಹಳ್ಳಿ ಅಂತ ಯಾವತ್ತೂ ಫೀಲ್ ಆಗಲ್ಲ. ಮುಂಚೆ ನಾವಿದ್ದಾಗ ಎತ್ಕೊಂಡು ಹೋಗಿರ್ತಿದ್ವಿ. ಅದು ನಮ್ಮ ಅಜ್ಜಿನೂ ಇವತ್ತು ಟಾಯ್ಲೆಟ್ ಕಟ್ಸಿಸಿದ್ದಾರೆ, ಮೋದಿಯವ್ರ ಯೋಜನೆಯಲ್ಲೇ ಮಾಡಿರೋದು. ನಾನು ಯಾವತ್ತು ಬಿ ಜೆ ಪಿಗೆ ನಾವು ಫಾಲೋವರ್ಸ್ ಅಲ್ಲ, ಆದರೆ ದೇಶಕ್ಕೋಸ್ಕರ ಮೋದಿಗೆ ಆಮ್ ಅ ಬಿಗ್ ಫ್ಯಾನ್. ನಾವು ಒಪ್ಕೊಳ್ಳೇಬೇಕು. ನಮ್ಮ ದೇಶನ ಇವತ್ತು ಒಗ್ಗಟ್ಟಾಗಿ ಮಾಡಿದ್ದಾರೆ. ಮತ್ತು ಒಂದು ಮಾತು ಹೇಳ್ತೀನಿ, ಯಾವಲ್ಲೂ ಪ್ರಚೋದನೆ ಮಾಡ್ತಾರೆ. ಇಲ್ಲೇ ನಮ್ಮ ಏರಿಯಾದಲ್ಲಿ, ಇದು ಮಹಾಲಕ್ಷ್ಮಿ ಲೇಔಟು, BBMP ಆಫೀಸರ್ಸ್ ಬಂದ್ಬಿಟ್ಟು ನಾವು ರಾಮನವಮಿ ಮಾಡಿದ್ವಿ. ರಾಮನವಮಿಗಿಂತ ಮುಂಚೆ ರಾಮ ಜನ್ಮಭೂಮಿ ಉದ್ಘಾಟನೆ ಆಯಿತು, ನಿಮಗೂ ಗೊತ್ತು. ಬ್ಯಾನರ್ಗಳು ಹಾಕಿದ್ವಿ. ಬ್ಯಾನರ್ಗಳು ತೆಗ್ಸೋವಂಥ ಅವಶ್ಯಕತೆ ಏನಿತ್ತು ಸರ್? ಇವಾಗ ನೀವು ಕ್ವಶನ್ ಕೇಳಿದ್ರೆ ನಾನು ಹೇಳಿದೆ, ಇವಾಗ ಇದು ನಡೀತಿರೋದು ಎಲೆಕ್ಷನ್ ಅಲ್ಲ. ರಾಮ ಜನ್ಮಭೂಮಿ ಉದ್ಘಾಟನೆ ಆಗಿದ್ದಂಥ ಬ್ಯಾನರ್ಗಳನ್ನ ತೆಗ್ಸೋವಂಥದ್ದು ಕೆಲಸ ಈಗಿನ BBMP ಆಫೀಸರ್ಸ್ಗೆ ಏನಿತ್ತು? ರಾಮ ಜನ್ಮಭೂಮಿ ಅನ್ನೋದು ಒಂದು ಪಕ್ಷದ್ದಿದ ಇಲ್ವಲ್ಲ, ಅದನ್ನು ತೆಗ್ಸೋವಂಥ ಅವಶ್ಯಕತೆ ಏನಿತ್ತು? ನಾವೆಲ್ಲಿ ಓಮ್ ಅಂತ ಬಾವುಟಗಳು ಕಟ್ಟಿದ್ದೀವಿ, ಎಲ್ಲಿ ಸ್ಯಾಫ್ರಾನ್ ಬಾವುಟ ಹಾಕಿದ್ದೀವಿ, ಪ್ರತಿಯೊಂದನ್ನು ತೆಗ್ಸಿದ್ರು ಸರ್. ಇವಾಗ ಒಬ್ಬ ಹಿಂದೂ ಆಗಿ ನಮ್ಗೆ ಹೊಟ್ಟೆ ಉರಿಯಲ್ವೋ? ಅದನ್ನೇ ಮಾಡಿ ಹೋಗಿ ಮಸೀದಿ ಮೇಲಿರೋ ಹಸಿರು ಕಲರ್ ಬಾವುಟನ ಯಾರು ತೆಗ್ಸಿಸ್ತಾರಾ? ಇವಾಗ ನಾವು ನಮ್ಮ ಫ್ರೆಂಡ್ಸ್ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮದಿರ ಥರನೇ ಇರ್ತೀವಿ, ಆದರೆ ನಮ್ಮ ಒಗ್ಗಟ್ಟನ್ನ ಮುರಿಯೋದು ಈ ರಾಜಕಾರಣಿಗಳು. ಅದರಲ್ಲಿ ಇವಾಗ ನಮ್ಮ ಹಿಂದೂ ಬಾವುಟ ತೆಗ್ಸಾದಾದ್ಮೇಲೆ ಹಸಿರು ಬಾವುಟ ನೋಡಿದಾಗ ಒಬ್ಬ ಹಿಂದೂ ಆಗಿ ನನಗೇನಂತ ಅನಿಸುತ್ತೆ? ನಾನು ಹಿಂದೂ, ನಂದು ಸ್ಯಾಫ್ರಾನ್ ಫ್ಲ್ಯಾಗು. ಅದೇ ಅವ್ರ ಮಸೀದಿ ಮೇಲೆ ಹಸಿರು ಫ್ಲ್ಯಾಗ್ ಇದೆ, ಏನು ತೆಗ್ಸಲ್ಲ ಅಂತ ಬರುತ್ತಾ ಬರಲ್ವ? ನಮ್ಮಲ್ಲೇ ಜಗಳ ತಂದಾಕ್ತವ್ರು ಯಾರು? ಈಗಿನ ರಾಜಕಾರಣಿಗಳು. ಕೆಲವೊಂದು ಹೇಳಿದ್ರೆ ಸರ್ ತುಂಬ ಬೇಜಾರಾಗುತ್ತೆ. ಏನಂದರೆ ಇವತ್ತು ಫ್ರೀ ಬಸ್ ಇದೊಂದು ತುಂಬ ಹೇಳ್ತಿದ್ದಾರಲ್ಲ, ಎಷ್ಟು ಜನ ಎಕ್ಸಾಮ್ಗೆ ಇನ್ ಟೈಮ್ ರೀಚ್ ಆಗಿರೋ ಅನ್ನೋದು ಆ ಫ್ರೀ ಬಸ್ಸಿಂದ ತಿಳ್ಕೊಳ್ಳಿ ಸರ್. ಈ ವರ್ಷ 10th ರಿಪೋರ್ಟ್ ನ್ಯೂಸ್ ಪೇಪರಲ್ಲೇ ಬಂದಿತ್ತು, ಎಷ್ಟು ಜನ ವಿದ್ಯಾರ್ಥಿಗಳು ಮೊದಲನೇ ಎಕ್ಸಾಮಲ್ಲಿ ಎಷ್ಟು ಲೇಟಾಗಿ ರೀಚ್ ಆದರು ಅನ್ನೋದು. ಇದು ಇತ್ತೀಚೆಗೆ ಆಗ್ತಿರೋ ಅಂಥದ್ದು. ಬೇಕಾಗಿ ಕೊಡಲಿ ಸರ್, ನಾವು ಹೆಣ್ಮಕ್ಳು ಕೊಡಬೇಡ್ದು ಅಂತ ಹೇಳೋಷ್ಟು ನಾವು ಕೆಟ್ಟವ್ರು ಇದಂತ ಅಂತಲ್ಲ. ಯಾವ ಸಮಯ ಯಾವ ಸಂದರ್ಭದಲ್ಲಿ ಮಾಡಬೇಕು ಅದನ್ನು ಮಾಡಬೇಕು. ಫ್ರೀ ಬಸ್ಸಿಂದನೇ ಯಾರೂ ಟ್ರಾವೆಲಿಂಗ್ ಮಾಡಿಲ್ಲ. ಕೊಡೋದೇನೋ ಜಾಬ್ ಎಂಪವರ್ಮೆಂಟ್ ರೀಚ್ ಮಾಡಲಿ ಬಿಡಿ. ಇವಾಗ ಕರೆಂಟ್ ಬಿಲ್ ಕಡಿಮೆ ಅಂತ ಅಂದರು ಸರ್, ಸತ್ಯನಾ? ನಾನೊಬ್ಬ ಬ್ಯಾಚುಲರು, ನನ್ನ ಮನೆ ಬರ್ತಿದ್ದಿದ್ದು 150 to 180 ರೂಪಿ. ಅಪರೂಪಕ್ಕೆಲ್ಲೋ ಗೀಝರ್ಗಳು ತೊಗೊಂಡಿರ್ತೀವಿ, ಇಲ್ಲ ಅಪರೂಪಕ್ಕೆಲ್ಲೋ ಒಂಚೂರು ಜಾಸ್ತಿ ಲೈಟ್ ಹಾಕಿರ್ತೀವಿ. ನಮ್ಮ ರೆಗ್ಯುಲರ್ ಯೂನಿಟ್ ಮೇಲೆ 1 ಪಾಯಿಂಟ್ ಯೂಸ್ ಮಾಡಿದ್ರೆ 1:2 ಆಗ್ತಿದ್ದಾರೆ ಕರೆಂಟ್ ಬಿಲ್ನ. ಇದ್ಯಾವ ನ್ಯಾಯ? ಫ್ರೀ ಕೊಡದೇ ಹೋದ್ರೆ ಆಗಿರ್ತಿತ್ತಲ್ಲ, ನಮ್ಗೆ ರೆಗ್ಯುಲರ್ ಕರೆಂಟ್ ಬಿಲ್ಲೇ ಬರ್ತಿತ್ತು. 180 ಬರ್ತಿರೋದು ಇವತ್ತು ನಾನು 320 ರೂಪಿ ಕಟ್ಟಿದ್ದೀನಿ. ವಾಸ್ತವಾಂಶ ಅದು. ಫ್ರೀ ಕೊಡೋ ನೆಸಸ್ಸೇ ಇರಲಿಲ್ವಲ್ಲ, ನನಗೆ 140 ರೂಪಾಯಿ ಉಳಿತಿತ್ತಲ್ಲ. ಇವಾಗ 1 ಲಕ್ಷ ಫ್ರೀ ಕೊಡ್ತೀನಿ ಅಂತ ಅಂದಿದ್ದಾರೆ. ಏನು ಕೊಡಬೇಕು ಅಂತ ಹೇಳೋದ ಸರ್? ಕೊಡ್ತೀನಿ ಅಂತ ಅಂತಿದ್ದಾರೆ. ಇವಾಗ ಇವ್ರ ಕೈಲಿ ಅಧಿಕಾರ ಬಂದ್ಬಿಟ್ಟು ಒಂದೂವರೆ ವರ್ಷ ಆಗಿದೆ ಅನ್ಕೊತೀನಿ ನಾನು. ಸಮಾಜದಲ್ಲಿ ನಮ್ಮ ಇದರಲ್ಲಿ ಏನು ಉದ್ಧಾರ ಮಾಡಿ ದುಡ್ಡು ಉಳಿಸಿ ಅವ್ರು ಕೊಡೋಕೆ ಹೋಗ್ತಿದ್ದಾರೆ ಅಂತ ನಾವು ಕೇಳೋದ. ಸಮಾಜದಲ್ಲಿ ಇವಾಗ ಏನಾದ್ರು ಒಬ್ಬನಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಇಂಪ್ರೂವ್ಮೆಂಟ್ ನಾವು ನೋಡ್ತಿರಬೇಕು. ಮಹಾಲಕ್ಷ್ಮಿ ಲೇಔಟಲ್ಲಿ ಒಳ್ಳೆ ಕೆಲಸಗಳು ನಡೆದಿದೆ ಬಿಡಿ, ಇದೇ ಲಗ್ಗೆರೆಗೆ ಇಲ್ಲ ಈ ಕಡೆಗೆ ಹೋಗೋದ? ಯಾವ ರೋಡ್ಗಳು ಪ್ರಾಪರ್ ಆಗಿದೆ ಸರ್? ಯಾವ ರೋಡ್ಗಳು ಪ್ರಾಪರ್ ಆಗಿದೆ? ಯಾವುದೂ ಪ್ರಾಪರ್ ಆಗಿಲ್ಲ. ಫಸ್ಟು ನೀನು ಸಮಾಜಕ್ಕೆ ಒಳ್ಳೇದನ್ನು ಮಾಡೋದನ್ನು ನೋಡಿ. ಇದೇನೇ ಬ್ರಿಡ್ಜ್ ಹೊಡೆದಾಕ್ರು ಇಲ್ಲಿ ಸರ್ಕ್ಯುಲರ್ ಪಾರ್ಕ್ ಎದುರುಗಡೆ. ಇಟ್ಟು ಮೋರ್ ದೆನ್ 1 year, 1 ವರ್ಷದ ಮೇಲೆ ಆಯಿತು. ನಾವು ಒಳ್ಳೆ ಕ್ವಾಲಿಟಿ ಕಟ್ಟಿದೆ ಅಂತ ಅನ್ಬೋದು. ಅವರು ಕಟ್ಟಿದ್ರು, ಎಷ್ಟು ಅಂಗಡಿಗಳು ಮುಚ್ಚುತ್ತೋ, ಎಷ್ಟು ವ್ಯವಹಾರಸ್ಥರುಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಹಾಕ್ತಾರೆ. ಈ ಥರ ಮೋರಿಗಳನ್ನ ಹಾಕ್ತಿದ್ದು ವರ್ಷಾನುಗಟ್ಟಲೆ ಮಾಡಿದ್ರೆ ಜನರಿಗೆ ಎಲ್ಲಿ ಅಂಗಡಿ ಹಾಕಿರೋರು ಎಲ್ಲಿಗೆ ಹೋಗ್ತಾರೆ? ಆ ಅಂಗಡಿ ನಂಬ್ಕೊಂಡಿರೋ ಅಕ್ಕಪಕ್ಕ ಮನೆಯವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲರಿಗೂ ಎಷ್ಟೆಷ್ಟು ತೊಂದರೆ ಆಗಿದೆ. ನಾವು ಮಾತಾಡಬೇಕು, ಕರೆಕ್ಟಾಗಿರೋದನ್ನ ಯೋಚನೆ ಮಾಡಬೇಕು. 1 ಲಕ್ಷ ಕೊಡ್ತೀನಿ ಅಂತ ಅಂತಿದ್ದಾರೆ. ಇವಾಗಲೇ 2,000 ರೂಪಾಯಿ ತೊಗೊಂಡು ನಾವು ಎಷ್ಟು ಅನುಭವಿಸಿದ್ದೀವಿ ಅಂತ ನಿಮ್ಗೆ ಗೊತ್ತು. ಇದೇ 1 ಲಕ್ಷಗಳು ಬಂದರೆ 1 ಲಕ್ಷ ಎತ್ಕೊಂಡು ಹೆಣ್ಮಕ್ಳು ಹೊರಗಡೆಗೆ ಹೋಗ್ತಾರೆ. ಕೊಲೆಗಳಾಗಲ್ಲ ಅನ್ನೋದಕ್ಕೆ ಏನು ನ್ಯಾಯ ಇದೆ? ಸತ್ಯ ಅಲ್ವಾ? ಇದೇ ಹಿಂದೂ ಹೆಣ್ಣುಡುಗಿ ಆಗಿದ್ದಕ್ಕೆ ಅಷ್ಟೊಂದು ತುಂಬ ಕೆಟ್ಟದಾಗ ಮಾತಾಡ್ರು ನೇಹ ಅನ್ನೋ ಹುಡುಗಿದನ್ನು ಆಗಿದ್ದನ್ನು. ಆಯಿತು ಸರ್, ಅದು ವಾಸ್ತವಾಂಶ ಯಾರಿಗೂ ಗೊತ್ತಿಲ್ಲ. ನಾವು ಒಂದೇ ಒಂದು ಕೇಳೋದು, ಹುಡುಗಿ ಲವ್ವೇ ಮಾಡಿತ್ತು. ಲವ್ ಮಾಡಲ್ಲ ಅಂದರೆ ಸಾಯಿಸ್ಬಿಡ್ತಾರಾ? ಇವತ್ತಿರೋ ರಾಜಕಾರಣಿಗಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲೇ ಇಲ್ವಾ? ಅವ್ರ ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದೀರ ಬಿಟ್ಕೊಟ್ಟಿರ್ತಿದ್ರ ಸರ್? ಕ್ರೈಮ್ ರೇಟ್ಸ್ ತಗೊಳ್ಳಿ. ಇವಾಗ ನಮ್ಮದು BJP ಸರ್ಕಾರ ಆಯಿತು, ನಮ್ಮ ಮಕ್ಕಳು ಯಾವುದೂ ಒಂದು ತೊಂದರೆಗಳು ಅನುಭವಿಸ್ಬಿಲ್ಲ. ರಾಮೇಶ್ವರಂ ಕೇಫ್ ಎಲ್ಲರೂ ಕಾಂಗ್ರೆಸ್ ಅವ್ರು ರ್ಯಾಲಿ ಹೋಗ್ತಿದ್ರೆ ಮಾತ್ರ ಯಾಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರುತ್ತೆ? ಕೋಮುವಾದಿಗಳು ಅಂತ ಅವ್ರು ಅಂತಾರಲ್ವ. BJP ಇದು ರ್ಯಾಲಿ ಹೋಗ್ಬೇಕಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರು ಅನ್ಬೇಕು, ಅನ್ನಲ್ವಲ್ಲ. ಅಲ್ಲಿ ಬರೀ ಕಾಂಗ್ರೆಸ್ ರ್ಯಾಲಿಗಳು ಹೋದಲ್ಲಿ ಏನಕ್ಕೆ ಮಾಡ್ತಾರೆ? ಇವಾಗ ಮೊನ್ನೆ ರಾಮನವಮಿ ನಾವು ಮಾಡ್ತಿದ್ವಿ ಅಂದಿದ್ರೆ ನಾವು ಯಾವತ್ತೂ ವಿರೋಧ ಮಾಡಲ್ಲ. ಒಬ್ಬ ಹುಡುಗಂದು ವೀಡಿಯೋ ವೈರಲ್ ಆಗಿತ್ತು, ಅಲ್ಲಾಹು ಅಕ್ಬರ್ ಬೋಲು ಹೇಳೋದ ಬಿಡಿ, ಅಲ್ಲಾಹು ಅಕ್ಬರ್ ಅಂತ. ಅವ್ರು ನಮ್ಮ ಥರ ಧೈರ್ಯವಾಗಿ ಜೈ ಶ್ರೀರಾಮ್ ಅಂತ ಕೂಗೋಕ್ಕಾಗತ್ತಾ? ನಾವು ಅವ್ರ ಧರ್ಮದ್ದನ್ನು ನಾವು ಪ್ರತಿ ಧರ್ಮಕ್ಕೂ ನಾವು ಬೆಲೆ ಕೊಡೋದ?
ಅವರು ಜೈ ಶ್ರೀರಾಮ್ ಅಂತ ನಮ್ಮ ಥರ ಘಂಟಾಘೋಷವಾಗಿ ಅವ್ರು ಕೂಗೋಕ್ಕಾಗತ್ತಾ? ಮತ್ತು ಇನ್ನೊಂದು ಹೇಳ್ತೀವಿ, ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಆಯಿತು, ಒಪ್ಕೊಳ್ಳೋದ, ನಾವು ಹಿಂದೂ ಮುಸ್ಲಿಂ ವಿರೋಧಿಗಳಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ತಪ್ಪು ಮಾಡಿ ಸಿಗಾಕೊಂಡವರೆಲ್ಲರದೂ ಹೆಸರು ಕುಮಾರು, ಅಭಿ, ರವಿ ಆಗಿರಲ್ಲ. ಮುಸ್ತಫಿಜೂರು, ಆ ಥರ ಅವ್ರವ್ರದ್ದು ಹೆಸರುಗಳಾಗಿರುತ್ತೆ, ಒಂದೇ ಧರ್ಮದ ಹೆಸರು ಆಗಿರುತ್ತೆ. ನಾವು ಯಾವತ್ತೂ ಮುಸ್ಲಿಂ ವಿರೋಧಿಗಳಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ಅರೆ ಸಿಗಾಕೊಂಡವರೆಲ್ಲ ಅವರೇ ಆಗಿರ್ತಾರಲ್ಲ. ಇವಾಗ ನೇಹಾ ಕೊಲೆ ಮಾಡಿದವನ ಹೆಸರು ಅಭಿನೋ, ಕುಮಾರೋ, ಏನಾರಿತ್ತ? ಅವನ ಹೆಸರು ಫಯಾಜ್. ಅಲ್ಲೇ ಮುಗ್ದೋಯ್ತಲ್ಲ. ತಪ್ಪು ಕೆಲಸ ಮಾಡೋರೆಲ್ಲ ನಿಮ್ಮ ಧರ್ಮದವರೇ ಆಗಿರ್ತಾರೆ, ಮತ್ತು ನಮ್ಮನ್ನ ಯಾರೂ ಒಪ್ಕೊತಿಲ್ಲ, ನಮಗೇನೂ ಮಾಡ್ತಿಲ್ಲ ಅಂತ ಅಂತಾರೆ. ನಮ್ಮ ಹಿಂದೂ ದೇವಸ್ಥಾನಗಳೇ ಮುಜರಾ ಇಲಾಖೆಯದವರು ಮಾಡಿದ್ದಾರೆ. ಇದೊಂದು ಹೇಳಬೇಕು, ತುಂಬ ನಮ್ಮ ಮನಸ್ಸಲ್ಲಿ ನೋವಿದೆ ಇದು. ನಾವು ಹಿಂದೂಗಳು ನಾವು ಅರ್ಕೆ ಕಟ್ಕೊಳ್ಳೋದು, ನಮ್ಮ ದೇವಸ್ಥಾನದಕ್ಕೆ ನಾವು ಉಂಡಿಗೆ ದುಡ್ಡು ಹಾಕೋದು. ಸತ್ಯನಾ? ನಮ್ಮ ಹಿಂದೂ ದೇವಸ್ಥಾನದಿಂದ ಬಂದಿದ್ದ ದುಡ್ಡಲ್ಲಿ ಬೇರೆ ಧರ್ಮದಕ್ಕೆ ಟ್ರಾವೆಲಿಂಗ್ ಮಾಡೋದಕ್ಕೆ ಅವ್ರಿಗೆ ಹೆಚ್ಚೆತ್ವ 45,000 ಕೊಡ್ತಾರಂತೆ ಹೊರ ದೇಶಕ್ಕೆ ಹೋಗ್ಬಿಟ್ಟು ಅವ್ರ ದೇವ್ರನ್ನ ನೋಡ್ಕೊಂಬರೋಕ್ಕೆ. ನಮ್ಮ ಕಾಶಿಗೆ ಹೋಗೋದಕ್ಕೆ 4,500 ಕೊಡ್ತಾರಂತ. ಅದು ನಿಮಗೆ ಗೊತ್ತು, ಮೀಡಿಯಾದವ್ರಿಗೆ. ಅವ್ರ ದೇಶಕ್ಕೆ 45,000, ನಮ್ಮ ಕಾಶಿಗೆ 4,500. ಇದೆಂಥ ತೀಟೆ? ನಮ್ಮ ಹಿಂದೂ ದೇವಸ್ಥಾನಗಳು ಬರೋ ದುಡ್ಡಲ್ಲಿ ಉಪಯೋಗಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಾವು ದುಡ್ಡು ಎತ್ತಬೇಡ್ರಿ, ನಮಗೆ ಉದ್ಧಾರ ಮಾಡಿರಿ ಅಂತ ನಾವು ಕೇಳ್ತಿಲ್ಲ. ಎಲ್ಲ ಧರ್ಮದವ್ರು ಬರೋವಂಥ ಹಾಸ್ಪಿಟ್ಲುಗಳಿಗೆ ಉಪಯೋಗಿಸಿ. ಟ್ರಾವೆಲಿಂಗಿಗೆ ಇನ್ನೂ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಎಲೆಕ್ಟ್ರಿಕಲ್ ಬಸ್ಗಳನ್ನ ಉಪಯೋಗಿಸಿ. ನೀವು ನಮ್ಮ ಹಿಂದೂ ದೇವಸ್ಥಾನದಲ್ಲಿ ದುಡ್ಡು ಎತ್ತಿರಿ. ಮತ್ತು ಇನ್ನೊಂದು ಮಾತು ಕೇಳ್ತಾರೆ, ಮೋದಿ ರಾಮ ಮಂದಿರ ಕರೆಕ್ಟ್, ಮೋದಿ ಕಟ್ಟಿದ್ದಲ್ಲ, ಪ್ರತಿಯೊಂದು ಹಿಂದೂನೂ ₹1 ಕೊಟ್ಟಿರೋದು. ಆದರೆ ಅದು ಮೋದಿ ರಾಮ ಮಂದಿರ ಅಂತಲೇ ಕರೀರಿ, ಪರವಾಗಿಲ್ಲ, ಬೇಜಾರಾಗಲ್ಲ. ಏನಕ್ಕೆ ಗೊತ್ತಾ? 500 ವರ್ಷ ಅನ್ಕೊತೀನಿ, 550 ವರ್ಷ ಅಂತ ಅಂತಾರೆ. ನಮ್ಮ ವಂಶಗಳು ಇನ್ನೂ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. ಅವಾಗಲಿಂದ ಆಗಿಲ್ದಿರೋ ರಾಮ ಮಂದಿರನ ಮೋದಿ ಬರೋವರೆಗೂ ರಾಮನೇ ಕಾಯ್ಕೊಂಡು ಜೊತೆಲಿ ಬಂದಿದ್ದಾನೆ. 2014 ರಾಮ ಮಂದಿರದ ಫೋಟೋನ, 2024 ರಾಮ ಮಂದಿರದ ಫೋಟೋನ ನೀವೇ ಹಾಕಿ, ಏನಕ್ಕೆ ಮತ್ತೊಮ್ಮೆ ಮೋದಿ ಅಂತ ಹಿಂದೂಗಳಿಗೆ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಹಿಂದೂಗಳಿಗೆ ಘಂಟಾಘೋಷವಾಗಿ ನಾವು ಕೇಳಲ್ಲ. 2014 ಹಾಕಿ, 2024 ಹಾಕಿ. ಮೋದಿ ಕಟ್ಟಿಲ್ಲ ರೀ, ಮೋದಿ ಆಡಳಿತದಲ್ಲಿ ಬಂದಿದೆ. ಮೋದಿ ಆಡಳಿತದಲ್ಲಿ ಬಂದಿದೆ. ಇವತ್ತು ಇದೇ UPಲಿ ಆದಿಯೋಗಿತ್ಯನಾಥ್, ಯಾಕೆ ನಮ್ಮ ಕರ್ನಾಟಕದಲ್ಲೇ ನೇಹಾ ಬ್ಯಾನರಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ಇವತ್ತು ಪ್ರೆಸೆಂಟ್ CM ಆದಿಯೋಗಿತ್ಯನಾಥ್ ಆಗಿದ್ದಾರೆ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಿತ್ತಮ್ಮ ಅಂತ. ಆದಿಯೋಗಿತ್ಯನಾಥೇ ಬೇಕು, ನಮ್ಮ ಸಿದ್ದರಾಮಯ್ಯನೇ ಆ ಥರ ಆಗ್ರಿ. ನೀವೇ ಆ ಥರ ಘಂಟಾಘೋಷವಾಗಿ ಆಗ್ರಿ. ನೀವು ಮುಸ್ಲಿಂ ಸಪೋರ್ಟ್ ಮಾಡಬೇಡ, ಹಿಂದೂಗೆ ಮಾಡು, ಕ್ರಿಶ್ಚಿಯನಿಗೆ ಮಾಡಬೇಡ, ಅವ್ರಿಗೆ ಮಾಡಬೇಡ ಅಂತ ನಾವು ಅಂದಿಲ್ಲ. ನ್ಯಾಯ ಅಂದರೆ ನ್ಯಾಯದ ಪರವಾಗಿ ನಿಲ್ಲು. ಹನುಮ ಜಯಂತಿಗೆ ಹನುಮ ಯಾವತ್ತು ಹುಟ್ಟದ? ನಿಮ್ಮಪ್ಪ ಯಾಕೆ ನಿನ್ನ ಹಿಂದೂ ಧರ್ಮದಲ್ಲಿ ಹುಟ್ಟಿಸ್ತಾ ಅಂತ ನಾವು ಹಿಂದೂಗಳನ್ನ ಕೇಳೋಕ್ಕಾಗತ್ತಾ? ಕೆಲವೊಂದು ವಿಷಯನ ಅವರು ಸೂಕ್ಷ್ಮತೆಯಿಂದ ತಗೋಬೇಕು. ಫುಡ್ಡಿ ಹ್ಯಾಬಿಟ್, ವೆಜ್ಜು ಇರ್ತಾರೆ, ನಾನ್ ವೆಜ್ ಇರ್ತಾರೆ, ತಿನ್ಕೊಂಡೋಗಿ ಅದನ್ನೆಲ್ಲ ನಾವು ಹೇಳೋದಕ್ಕಾಗಲ್ಲ. ಆದರೆ ಹನುಮ ಜಯಂತಿಗೂ ಹನುಮಂತ ಯಾವತ್ತು ಹುಟ್ಟುತ್ತಾ ಅಂತ ಅವ್ನು ಕೇಳೋಷ್ಟು ನಾವು ಹಿಂದೂಗಳು ಬಿಟ್ಟಿಲ್ಲ ಯಾರನ್ನೂ ಫ್ರೀಡಮ್ಮಾಗಿ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಆ ಥರ ಹಿಂದೂ ವಿರುದ್ಧಗಳು ಮಾತಾಡಬೇಕಾದ್ರೆ ನಿನ್ನ ರಾಜಕೀಯದ ಅಪ್ಲಿಕೇಶನಲ್ಲಿ ಹಿಂದೂ ಅಂತ ನೀನು ಟಿಕ್ ಮಾರ್ಕ್ ಹಾಕ್ತಿಯಲ್ಲ, ಅದನ್ನು ತೆಗೆದುಬಿಟ್ಟು ನೀನು ರಾಜಕಾರಣಕ್ಕೆ ನಿಲ್ಲು. ಅರ್ಥ ಆಯ್ತಾ? ಯಾಕಂದರೆ ನಿಮ್ಮಪ್ಪ ಹಿಂದೂ ಧರ್ಮದಲ್ಲಿ ಹುಟ್ಟಿಸಿರೋದಕ್ಕೆ ನಿಮಗೆ ರಿಲಿಜನಲ್ಲಿ ನೀನು ಹಿಂದೂ ಅಂತ ಆಗ್ತಿರಲ್ವ. ನಿಮ್ಮ ಅಪ್ಲಿಕೇಶನಲ್ಲಿ ಹಿಂದೂ ಅಂತ ತೆಗೆದ್ಬಿಟ್ಟು ಮಾಡೋದಕ್ಕೆ ಹೇಳಿ ಸರ್. ನಮ್ಮ ಹಿಂದೂಗಳ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಸಿದ್ದರಾಮಯ್ಯ ಹಿಂದೂಗಳ ವಿರುದ್ಧ ಮಾತಾಡ್ತಾರೆ ಅಲ್ವಾ, ನಾವು ಬೇರೆ ಧರ್ಮದ ಬಗ್ಗೆ ನಾವು ಮಾತಾಡೋದು ಬೇಡ. ಅವ್ರ ಅಪ್ಲಿಕೇಶನಲ್ಲಿ ಹಿಂದೂ ಅನ್ನೋದನ್ನು ತೆಗೆದುಬಿಟ್ಟು ಮಾತಾಡೋದಕ್ಕೆ ಹೇಳಿ. ಇವತ್ತು ಮನೆಗೆ ಒಬ್ರಿಗೆ ₹2,000 ಕರೆಂಟ್ ಫ್ರೀ ಆಯಿತು. ನಿಮ್ಮ ಸರ್ಕಾರದಲ್ಲಿ ಇವಾಗ ಎಲ್ಲರೂ ಕರೆಂಟ್ ಫ್ರೀ ಕೊಟ್ಟಿರೋರೆಲ್ಲ ಸ್ವಂತ ಮನೇಲೇ ಇದೀವಿ ಸರ್. ಮನೆ ಖಾಲಿ ಮಾಡಿದ್ರೆ ಕರೆಂಟ್ ಫ್ರೀ ಬರ್ತಿಲ್ಲ, ನಿಮಗೂ ಗೊತ್ತು ತಾನೆ. ಅಂಥದ್ದನ್ನು ಕರೆಕ್ಟಾಗಿ ಅಪ್ಲಿಕೇಶನ್ ಮಾಡಿ. ಇರೋ ಸತ್ಯನ ನಾವು ಒಪ್ಕೊಳ್ಳೇಬೇಕಾಗಿರೋದು, ಒಪ್ಕೋಬೇಕಾಗಿರೋ ಸಿಚುವೇಶನ್ ಪ್ರತಿಯೊಬ್ಬರಿಗೂ ಇದೆ. ಏನಕ್ಕೆ ಚುಚ್ಚು ಮಾತಾಡೋಂಥ ಮಾತು ಹಿಂದೂಗಳು ನಾವು ನಿಮ್ಗೇನು ಮಾಡಿದ್ದೀವಿ? ನಮಗೇನು ಗೊತ್ತಾ ಬೇಜಾರಾಗ್ತಿರೋದು? ನಿನ್ನ ಆಡಳಿತ ಎಲ್ಲರೂ ಕಳ್ರೆ ನಿನ್ನ ಆಡಳಿತ ಬೇಜಾರಾಗ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಹಿಂದೂ ಅಂತ ಮಾತು ಬಂದ ಚುಚ್ಚಾಡೋ ಅಂಥ ಮಾತೇನಿದೆ? ಮುಸ್ಲಿಮವರೇ ನಿನ್ನ ಅಣ್ಣ ತಮ್ಮಂದಿರೋ ಅಂತ ಆದರೆ ಹಿಂದೂಗಳನ್ನ ಅಣ್ಣ ತಮ್ಮದಿರ ಸ್ವೀಕರಿಸಿ. ಅಧಿಕಾರ ನಂಬಿಟ್ಟು ಕೊಟ್ಟಿದ್ದೀವಿ ತಾನೆ. 5 ವರ್ಷ ಅಧಿಕಾರ ನೀನು ಮಾಡಿದೆ ಅನ್ನೋದು ಏನು ಇದಂತಲ್ಲ, ಎಲ್ಲರಿಗೂ ನೀನು ಏನು ಮಾಡಿದೆ ಅಂತ. ಒಂದೇ ಧರ್ಮಕ್ಕೆ ಏನಕ್ಕೆ ಮಾಡೋಕ್ಕೆ ಹೋಗ್ತಿದ್ದೀರಾ? ಎಲ್ಲ ಧರ್ಮಕ್ಕೂ ಈಕ್ವಲ್ ಆಗಿ ಮಾಡಿ ಅಂತ ನಾವು ಕೇಳ್ತಿರೋದು. ನಮ್ಮ ಹಿಂದೂ ದೇವಸ್ಥಾನದ ದುಡ್ಡನ್ನ ಇವತ್ತು ನಾವು ಎತ್ಕೊಳ್ಳೋದಕ್ಕೆ ನಮ್ಮದೇನಿಲ್ಲ ಸರ್. ಎತ್ಕೊಳ್ಳಿ, ಘಂಟಾಘೋಷವಾಗಿ ಎತ್ಕೊಳ್ಳಿ. ನಮ್ಮನೆ ಬೇರೆ ಧರ್ಮದವ್ರಿಗೂ ಅದೆಲ್ಲ ಧರ್ಮದವ್ರಿಗೂ ಉಪಯೋಗ ಅಂತಂತ ಹಾಸ್ಪಿಟ್ಲಿಗೆ ಉಪಯೋಗಿಸಿ. ಟ್ರಿಪ್ ಹೊಡೆಯೋದಕ್ಕೆ ಅವ್ನಿಗಂಥ ಶೋಕಿ ಇತ್ತು ಅಂದರೆ ನಮ್ಮ ದೇವಸ್ಥಾನದ ದುಡ್ಡಲ್ಲಿ ಬೇಡ. ನಮ್ಮ ಹಿಂದೂ ರಾಮ ಮಂದಿರದನ್ನು ವಿರೋಧಿಸುತ್ತಿದ್ದಾರೆ ಅಲ್ವ ಎಲ್ಲರೂ. ನಮ್ಮ ದೇವಸ್ಥಾನದಿಂದ ಬರೋದು ಅವ್ರು ಮೆಕ್ಕಾಗಿ ಹೋಗೋ ದುಡ್ಡನ್ನೂ ಅವ್ರು ವಿರೋಧಿಸೋಕೆ ಹೇಳಿ. ನಾನು ಅರಕೆ ಕಟ್ಕೊಂಡಿರೋ ದುಡ್ಡು, ನಾನು ನನ್ನ ಧರ್ಮ ಉದ್ಧಾರ ಆಗುತ್ತೆ ಅಂತ ಕೊಟ್ಟಿರೋ ದುಡ್ಡು.
ನೀನು ನಿನ್ನ ಮೆಕ್ಕಾಗಿ ಹೋಗೋಕೆ ಉಪಯೋಗಿಸ್ಬೇಡಿ. ಇದನ್ನು ನೀವು ಘಂಟಾಘೋಷವಾಗಿ ಹಾಕಿ ಸರ್. ಹಾಕಂಗಿದ್ರೆ ಹಾಕ್ರಿ, ವಿ ಆರ್ ರೆಡಿ ಟು ಫೇಸ್. ನಮ್ಮ ದೇವಸ್ಥಾನದ ದುಡ್ಡನ್ನ ಎಲ್ಲ ಧರ್ಮದವ್ರು ಉಪಯೋಗ ಆಗೋವಂಥ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸಿ. ಮುಜರಾ ಇಲಾಖೆ ಮಾಡಬೇಡಿ ಅಂತ ನಾವು ಅಂದಿಲ್ಲ. ಮುಜರಾ ಇಲಾಖೆ ಮಾಡಿ, ನಿಮ್ಮಲ್ಲಿದ್ದರೆ ಅದೆಲ್ಲ ಹಿಡಿತದಲ್ಲಿರುತ್ತೆ. ಆದರೆ ಹಿಂದೂ ದೇವಸ್ಥಾನದ ದುಡ್ಡನ್ನ ಸರ್ವಧರ್ಮಕ್ಕೆ ಉಪಯೋಗ ಆಗೋವಂಥ ಹಾಸ್ಪಿಟ್ಲು ಕಾರ್ಯದಕ್ಕೆ ಉಪಯೋಗಿಸ್ಕೊಳ್ಳಿ, ಅಷ್ಟೇ ನಾವು ಕೇಳೋದು.